ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡದೇ ಇರೋಂಥ ಚಿತ್ರಗಳಿಲ್ಲ, ನೀವು ಬೆಳೆಸದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಸೊ ನಿಮ್ಮ ಮಗಳಿಗೆ ಶ್ರೀಕೃಷ್ಣನ ಒಂದು ಹೊಸ ಮಗು ಅಂಬೆಗಾಲು ಇಟ್ಕೊಂಡು ಬಂದಿದೆ. ಈ ಸಿನಿಮಾನ ನಾವು ಬೆಳೆಸ್ತೀರಂತ ಆಶಿಸ್ತಾ ನಂಬಿಕೆಯಿಂದ ತಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೆಳೆಯರು ಮಾತ್ರನೇ, ಗೆಳೆಯರಿಂದ ಗೆಳೆಯರಿಗೋಸ್ಕರ ನಾವೆಲ್ಲ ಗೆಳೆಯರು ಸೇರಿ ಈ ಒಂದು ಪ್ರಯತ್ನದತ್ತ ಸಾಗಿದ್ದೀವಿ ಅಂತ ಹೇಳ್ಕೊಬೋದು. ಯಾಕಂದರೆ ಫುಲ್ಲು ನನಗೆ ಕಾಣಿಸಿದ್ದು ಒಂದು ಸ್ನೇಹ ತುಂಬ ಇದೆ ಇದರಲ್ಲಿ. ಸ್ನೇಹಕ್ಕೋಸ್ಕರ ಯಾವ ಎಕ್ಸ್ಟ್ರೀಮ್ಗೆ ಲೆವೆಲ್ಗೆ ಹೋಗ್ಬೋದು, ಅದರಲ್ಲೂ ತಾಳ್ಮೆಯಿಂದ. ಶ್ರೀಕೃಷ್ಣನಲ್ಲಿ ನಾವೆಲ್ಲ ನೋಡಬೇಕಾಗಿರೋದೇ ತಾಳ್ಮೆನ. ಯಾಕಂದರೆ ತಾಳ್ಮೆ ಇಲ್ಲಾಂದರೆ ಶ್ರೀಕೃಷ್ಣ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಮ್ಯೂಸಿಕ್ ಮಾತ್ರ ಇವತ್ತಿನ ಹೀರೋಗಳು ತ್ಯಾಗರಾಜರು ತುಂಬ ಅದ್ಭುತವಾಗಿ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಮೇಡಮು ಅವರು ಕೂಡ ತುಂಬ ಚೆನ್ನಾಗಿ ಒಂದು ಪಾತ್ರನ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು, ನಮ್ಮ ಪ್ರಕಾಶ್ ಆಗಲಿ, ಪ್ರತಿಯೊಬ್ಬರು ಹೆಸರು ಬೇಡ, ನಮಗೆ ಕೈ ನಡೆಯುತ್ತಂತ ಸೊ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಎಲ್ಲರೂ ಬೆಳೆಸ್ತಾ ಇದ್ದೀರಾ ಚೆನ್ನಾಗಿ. ನಮ್ಮ ಒಂದು ಚಿತ್ರತಂಡನೂ ಬೆಳೆಸ್ತೀರಾ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಧನ್ಯವಾದಗಳೊಂದಿಗೆ ಮತ್ತು ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ. ನಿರ್ಮಾಪಕರು ಅಂದಿದ ತಕ್ಷಣ ನನಗೆ ಒಂಥರ ನರ್ವಸ್ ಆಗೋಯ್ತು. ಯಾಕಂದರೆ ಒಂದು 22 ವರ್ಷದ ಹಿಂದೆ 2004-05 ಅಂದ್ಕೊಂತೀವಿ, ಮನೆಯಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂದಿದ್ದೆ, ಕಾಸು ಕೊಟ್ಟಿಲ್ಲ ಅಂತೇಳಿ ಈ ದಸರಾ ಹಬ್ಬ ಟೈಮ್. ಅವಾಗ ಈ ಕುಂಬಳಕಾಯಿಯಲ್ಲಿ ಇರೋ ಕಾಸನ್ನೆಲ್ಲ ತಗೊಂಡೋಗಿ ಸಿನಿಮಾ ನೋಡಿದ್ವಿ ಗೋವರ್ಧನ್ ಥಿಯೇಟ್ರಲ್ಲಿ, ಜೋಗಿ ಫಿಲಮು. ಬರ್ತಾ ನನ್ನ ಗೆಳೆಯರಿಗೆ ಹೇಳ್ಕೊಂಡು ಬರ್ತಾಯಿದ್ದೆ. ಅವತ್ತು ಹಂಗೆ ಹೋಗಿದ್ವಿ ಮಚ್ಚ. ಇವತ್ತು ಶಂಕರ್ ಸರ್ ಇಲ್ಲಿ ಗಂಡ ಬಂದಿದ್ದಾರೆ. ಅವ್ರು ಯಾವ ಥರ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೇ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಗೆಳೆತನನೇ, ಇದು ಫ್ರೆಂಡ್ಶಿಪ್ ಇಲ್ಲಾಂದರೆ ಇದಿಲ್ಲ. ಅವ್ರ ಫ್ರೆಂಡ್ಶಿಪ್ಗೆ ಮತ್ತು ಅವ್ರ ಕೆರಿಯರ್ ಉದ್ದಕ್ಕೂ ನಾನು ಇರಬೇಕು ಅಂತ ಭಾವಿಸ್ತೀನಿ. ಅದು ಅವ್ರ ಸಪೋರ್ಟ್ ತುಂಬ ಇರಬೇಕು. ನಾನಂತೂ ಇರ್ತೀನಿ, ತಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡ್ತೀನಿ ಅದನ್ನು. ನಮ್ಮ ಗೆಳೆತನ ಹೆಂಗೆ ಇರಲಿ, ಇನ್ನೂ ತುಂಬ ಹೆಚ್ಚೆಚ್ಚು ಸಿನಿಮಾಗಳು ಅವ್ರು ಮಾಡಲಿ. ಇನ್ನು ತುಂಬ ಜನ ಗೆಳೆಯರಿದ್ದಾರೆ, ತಾವೆಲ್ಲರೂ ಹಿರಿಯರು. ಅಪ್ಪಾಜಿ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಥರ ದೊಡ್ಡ ಸಿನಿಮಾಗಳು ಮಾತ್ರ ಸಪೋರ್ಟ್ ಮಾಡ್ತೀನಿ ಅಲ್ಲದೆ, ಯಾರೇ ಒಬ್ಬ ಸಣ್ಣ ವ್ಯಕ್ತಿ ಕೂಡ ಇಷ್ಟು ಚೆನ್ನಾಗಿ ರೀಚ್ ಕೊಡ್ತಾಯಿದ್ದಾರೆ ಅಪ್ಪಾಜಿ ಅವರು. ಈ ಸದ ನಾಗೇಂದ್ರ ಅಪ್ಪಾಜಿಯವರು, ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೀಗೆ ಸುಮಾರು ಜನ ಬೆಳೆಸ್ಬೇಕಂತ ಕೇಳ್ಕೊಳ್ತೀನಿ. ನಾವು ಇಂಟೀರಿಯರ್ ವುಡ್ ವರ್ಕ್ ಮಾಡ್ತಾಯಿದ್ದೀವಿ, ವುಡ್ ವರ್ಕ್ ಇದೆಯಲ್ಲ ಅದು. ಮತ್ತು ಇಲ್ಲಿ ನಿರ್ಮಾಪಕ ಅಂದರೆ ಎಲ್ಲರೂ ನಿರ್ಮಾಪಕರು ಈ ಚಿತ್ರದಲ್ಲಿ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಒಬ್ಬರ ಒಂದು ಶ್ರಮ ಅಲ್ಲ, ಒಬ್ಬರ ಒಂದು ಹೂಡಿಕೆನೂ ಅಲ್ಲ. ಇದು ನಮ್ಮ ದಿನನಿತ್ಯದ ಸೇವಿಂಗ್ಸ್ ಅಂತ ಅನ್ಕೋಬೋದು. ಈ ಸೇವಿಂಗ್ಸ್ನ ನಾನು ಒಬ್ಬನೇ ಅಲ್ಲ, ಸುಮಾರು ಜನ ನೋಡ್ಬೋದು, ಪ್ರೊಡ್ಯೂಸರ್ಸ್ ಸುಮಾರು ಜನ ಇದ್ದಾರೆ. ಎಲ್ಲರ ಒಂದು ಶಕ್ತಿನೇ ಶ್ರೀಕೃಷ್ಣ. ಹಾಗಾಗಿ ಇದು ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು. ಮತ್ತು ನಮ್ಮ ಶಂಕರ್ ಸರ್ ಒಳ್ಳೆ ರೀಚ್ ಸಿಗಬೇಕು. ಮತ್ತು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಒಂದು ಒಳ್ಳೆ ರೀಚ್ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ತುಂಬ ಒಳ್ಳೆಯದಾಗಲಿ. ತಮ್ಮೆಲ್ಲರೂ ಆಶೀರ್ವಾದ ಇದ್ದರೆ ಮಾತ್ರ ಅದು ನಡೆಯುತ್ತೆ ಅಂತಲೂ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ರಿಗೂ ಧನ್ಯವಾದ. ಈ ಸಂದರ್ಭ, ಈ ಅವಕಾಶ ಮತ್ತು ಆ್ಯಂಕರಿಂಗ್ ಚೆನ್ನಾಗಿ ಮಾಡಿದವರು ಮೇಡಮ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ. ಎಲ್ಲರೂ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ. ಯಾಕಂದರೆ ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ಸು ಎಲ್ಲ ಸಂದರ್ಭದಲ್ಲೂ ಅವ್ರು ಇದ್ದಿರ್ತಾರೆ. ಅವರೆಲ್ರಿಗೂ ಈ ಸಂದರ್ಭಕ್ಕೆ ಬಂದಿದ್ದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮಚಾಸ್ ಎಲ್ಲರೂ ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ, ಸಾರು ಒಂದು ದೊಡ್ಡ ಚಾನಲ್ಲು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು.